ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಫ್ರೈಡೇ ಅಂದ್ರೇ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆ್ಯಂಡ್ ಖುಷಿ ನನಗಿರುತ್ತೆ ಅವತ್ತು. ಯಾಕೆಂದರೆ ಮಾರ್ನಿಂಗ್ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಏನು ಅಂತಲೇ ಗೊತ್ತಿಲ್ಲ ಅವತ್ತು. ಸೊ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಮಾಡ್ತೀವಲ್ಲ, ಸೊ ಏನೋ ಒಂಥರ ಮೈಂಡ್ ಫುಲ್ಲು ಟೆನ್ಷನ್ ಫ್ರೀ ಅನಿಸುತ್ತೆ ಆವಾಗ. ಸೊ ಅದರಿಂದ ನನಗೆ ಫ್ರೈಡೇ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತೇನು ದೇವ್ರ ವಾರ ಆಗಲಿ ಏನೂ ಇರಲ್ಲ, ಆದ್ರೂ ನನಗೆ ಫ್ರೈಡೇ ಅಂದರೆ ಏನೋ ಒಂಥರ ಖುಷಿ ನನಗೆ. ಸೊ ಇವತ್ತು ಬೇಗ ಎದ್ದು ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಆ್ಯಂಡ್ ನಾನು ಸ್ನಾನ ಎಲ್ಲ ಮುಗಿಸ್ದೆ. ಸೊ ಏನಕ್ಕೆ ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂತಂದರೆ, ಸೊ ನಮ್ಮದು ಒಂದು ಹೊಸ ಸ್ಟಾರ್ಟಪ್ ಮಾಡ್ತಾಯಿದ್ದೀವಿ, ಒಂದು ಬಿಸ್ನೆಸ್ಸು. ಸೊ ಅದನ್ನೇ ಇವತ್ತು ಹೇಳೋಣ ಅಂತಲೇ ಬಂದಿದ್ದೀನಿ. ಬಿಸ್ನೆಸ್ ನೇಮು ಏನು ಬಿಸ್ನೆಸ್ ಅದು ಯಾವ ಥರ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಇವಾಗ ಅಷ್ಟು ಇದಿಲ್ಲ ನಮ್ಮ ಬ್ಯಾಂಗ್ಳೂರಿನಲ್ಲಿ, ಆ ಬಿಸ್ನೆಸ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಇನ್ನು ಮುಂದೆ ಆಗ್ಬೋದು ಅನ್ನೋ ಇಂಟೆನ್ಷನಲ್ಲೇ ನಾವು ಅದನ್ನು ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಸ್ಯಾರಿ ಜ್ಯುವೆಲ್ರಿ ಅಂತ ಮಾಡ್ತಾಯಿದ್ದಾರೆ, ಬಟ್ ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆಂದರೆ ನಾವೇ ಸ್ಯಾರಿ ಹಾಕ್ಕೊಳ್ಳೋದು ಕಡಿಮೆ, ಅಂಥದ್ರಲ್ಲಿ ಇನ್ನೊಬ್ರಿಗೆ ಸ್ಯಾರಿನ ಅವ್ರಿಗೆ ಈ ಥರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳೋದೆಲ್ಲ ನನಗೆ ಬರೋದು ಇಲ್ಲ, ಆ್ಯಂಡ್ ಅದನ್ನು ಮಾಡೋದಕ್ಕೂ ಆಗಲ್ಲ. ಸೊ ಅದಕ್ಕೆ ಇದೊಂದು ಮಾಡೋಣ ಈ ಪ್ಲ್ಯಾನ್ ಮಾಡಿ. ಸೊ ಯಾವುದನ್ನ ಬಿಸ್ನೆಸ್ ಶುರು ಮಾಡೋಣ ಅಂತ ಹುಡುಕ್ತಾ ಇದ್ದಾಗ ಈ ಪ್ಲ್ಯಾನ್ ಸಿಕ್ತು. ಸೊ ಇದು ಬೆಸ್ಟ್ ಅಂತ ಅನ್ನಿಸ್ತು, ಆ್ಯಂಡ್ ಇದು ನಮಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇದನ್ನೇ ಮಾಡೋಣ, ಬೇರೆ ಯಾವುದು ಬೇಡ. ಯಾಕೆಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟ್ರಬಲ್ ಅನಿಸುತ್ತೆ, ಮತ್ತು ಲಾಸ್ ಕೂಡ ಆಗ್ಬೋದು, ಬಟ್ ಬೇಡ, ಇದನ್ನೇ ಮಾಡಿದ್ರೆ ಮುಂದೆ ಫ್ಯೂಚರ್ ಇರುತ್ತೆ, ಸಕ್ಸಸ್ಸು ಇರುತ್ತೆ ಆ್ಯಂಡ್ ಅಂತ ಹೇಳಿ ಇದನ್ನು ಶುರು ಮಾಡಿದ್ದೀವಿ. ಸೊ ಅದನ್ನು ನಾನು ಪೂಜೆ ಮಾಡ್ತಾ ಫಸ್ಟು ಪೂಜೆ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ಅದನ್ನು ಸ್ಟಾರ್ಟ್ ಮಾಡಿ 1 ಮಂತ್ ಮೇಲಾಯಿತು, ಬಟ್ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿರೋದ್ರಿಂದ ನಾನು ವೀಡಿಯೋಸ್ ಮಾಡಿಕೊಂಡು ಹೇಳೋಕ್ಕಾಗಿರಲಿಲ್ಲ ನಿಮಗೆ. ಸೊ ಅದಕ್ಕೆ ಅಂತಲೇ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನದು ಅಂತ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವೆಯ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಇವಾಗ ಪೂಜೆಗೆ ರೆಡಿ ಆಗೋಣ. ಪೂಜೆಗೆ ರೆಡಿಯಾಗಿ ಪೂಜೆ ಮಾಡಿ, ಸೊ ಪೂಜೆ ಮಾಡ್ತಾನೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಬಿಸ್ನೆಸ್ ಅದು ಏನು ಅನ್ನೋದನ್ನು. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೂಡ ನೀವು ಮಾಡ್ಕೋಬೋದು. ಹೌಸ್ ವೈಫ್ ಕೂಡ ಮನೆಯಲ್ಲೇ ಮಾಡ್ಬೋದು. ಸೊ ನಾವು ಇವಾಗ ಸ್ಟಾರ್ಟಪ್ ಆಗಿರೋದ್ರಿಂದ ಮನೆಯಲ್ಲೇ ನಾವು ಶುರು ಮಾಡಿರೋದು. ಯಾಕೆಂದರೆ ಫಸ್ಟೇ ನಮಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟು ಅಮೌಂಟ್ ಕೂಡ ಇರಲಿಲ್ಲ. ಸೊ ಅದರಿಂದನೇ ನಾವು ಸ್ಟಾರ್ಟಪ್ ಅಂತಂದಾಗ ಮನೆಯಲ್ಲೇ ಮಾಡೋಣ. ಸೊ ಯಾವ ಥರ ಆಗುತ್ತೆ, ಅದು ನಮಗೆ ಯಾವ ಥರ ಪ್ರಾಫಿಟ್ ಬರುತ್ತೆ, ಸೊ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಾವು ಪ್ರಾಫಿಟ್ ಜಾಸ್ತಿ ಬರುತ್ತೆ ಅನ್ನೋದಾದರೆ ಮಾತ್ರ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ. ಸೊ ನಾವು ಕೂಡ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಸಾಕು 1 BHK ಇದ್ರೂ ಕೂಡ ನೀವು ಮಾಡ್ಕೊಬೋದು. ಸೊ ನಾನು ಹೇಗೆ ಏನು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಆಯಿತಾ. ಬನ್ನಿ ಇವಾಗ ಪೂಜೆಗೆ ರೆಡಿ ಆಗೋಣ. ಪೂಜೆಗೆ ರೆಡಿ ಆಗ್ತಾಯಿದ್ದೀನಿ ಇವಾಗ. ನಮ್ಮ ಹೆಣ್ಮಕ್ಳು ಹಣೆಯಲ್ಲಿ ಕುಂಕುಮ ಇಲ್ಲ ಅಂದರೆ ನಾವು ಎಷ್ಟೇ ಮೇಕಪ್ ಮಾಡಿದ್ರು, ಎಷ್ಟೇ ಒಡವೆಗಳು ಹಾಕ್ಕೊಂಡ್ರು, ಎಷ್ಟೇ ಏನೇ ಆದ್ರೂ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು ಚೂರು ಕುಂಕುಮ ಮತ್ತು ಮುಖದಲ್ಲಿ ನಗು ಇದ್ದರೆ ನಾವು ಹೆಣ್ಮಕ್ಳು ಯಾವ ಮಿಸ್ ಯೂನಿವರ್ಸ್ಗೂ ಕಡಿಮೆ ಇರಲ್ಲ. ಸೊ ಆದಷ್ಟು ಎಲ್ಲರೂ ಕುಂಕುಮ ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನನಗಂತೂ ಎಷ್ಟೇ ರೆಡಿ ಆದ್ರೂ ನನ್ನ ಮುಖದ ಮೇಲೆ ಒಂಚೂರು ಕುಂಕುಮ ಇದ್ದರೆ ಏನೋ ಒಂಥರ ಲುಕ್ಕು ಬರುತ್ತೆ ಆ್ಯಂಡ್ ಖುಷಿನೂ ಆಗುತ್ತೆ. ಕುಂಕುಮ ಇಟ್ಟಿಲ್ಲ ಅಂದರೆ ಏನೋ ಮಿಸ್ ಆಗ್ತಾಯಿದೆಯಲ್ಲ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ನನಗೂ ಫಸ್ಟ್ ಇರಿಟೇಷನ್ ಆಗ್ತಾಯಿತ್ತು, ಏನಾದ್ರೂ ಕುಂಕುಮ ಇಟ್ಟಾಗ ಜಾಸ್ತಿ ಸ್ವೆಟ್ ಆದರೆ ಅದು ಅಲ್ಲೇ ಅಂಟ್ಕೊಂಬಿಡೋದು ಆ ಥರ ಆಗ್ತಾಯಿತ್ತು. ಬಟ್ ಇವಾಗ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಪೂಜೆ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟೇ ದೇವ್ರ ಪೂಜೆ ಮಾಡಿದ್ದೆ. ಸೊ ದೇವ್ರ ಪೂಜೆ ಆದಮೇಲೆ ನಾನು ಏನು ನಮ್ಮ ಬಿಸ್ನೆಸ್ ಇತ್ತು, ಸೊ ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನೆಲ್ಲ ತಂದು ಇಟ್ಕೊಂಡೆ. ಸೊ ನಾವು ಶುರು ಮಾಡಿರುವಂಥ ಬಿಸ್ನೆಸ್ ಬಂದು ಶ್ವೇತಾ ಮೈಕ್ರೋಗ್ರೀನ್ಸ್ ಅಂತ. ನನಗೆ ಯಾಕೆ ಈ ಬಿಸ್ನೆಸ್ನ ಮಾಡಬೇಕು ಅಂತ ಅನ್ನಿಸ್ತು, ಮೈಕ್ರೋಗ್ರೀನ್ಸ್ ಬಿಸ್ನೆಸ್ ಮಾಡೋಣ ಅಂತಂದರೆ, ನಾನು ಸರ್ಚ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಏನಾದರೂ ಒಂದು ಸ್ಟಾರ್ಟಪ್ ಮಾಡೋಣ ಅಂತ. ಸೊ ಸರ್ಚ್ ಮಾಡ್ತಾ ಇದ್ದಾಗ ಸುಮಾರು ಸಿಕ್ತು ನನಗೆ ಆ ಬಿಸ್ನೆಸ್ ಐಡಿಯಾಸು. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಈ ಬಿಸ್ನೆಸ್ಸು. ಸೊ ಓಕೆ ಇದನ್ನೇ ಮಾಡೋಣ ಅಂತ ತುಂಬ ಯೋಚನೆ ಮಾಡಿ, ತುಂಬ ಏನೇನೋ ಸರ್ಕಸ್ ಮಾಡಿ ಓಕೆ ಅಂತ ಫೈನಲಿ ನನ್ನ ಮನೇಲೂ ಕೂಡ ನನ್ನ ಹಸ್ಬೆಂಡ್ನು ಕೂಡ ಒಪ್ಪಿಸ್ದೆ. ನಾನು ಟೇಕ್ ಓವರ್ ಮಾಡ್ತೀನಿ, ನೀನು ಸಪೋರ್ಟ್ ಮಾಡು ಸಾಕು, ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನೆಲ್ಲರೂ ಒಪ್ಪಿಸಿ ಇವಾಗ ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ.
ಇವಾಗ ಪೂಜೆನೂ ಕೂಡ ಮುಗಿತಾ ಬಂತು. ದೇವರಲ್ಲಿ ಕೇಳ್ಕೊಂಡಿದ್ದೆ ಇಷ್ಟೇ, ನನ್ನ ಬಿಸ್ನೆಸ್ ತುಂಬ ಎತ್ತರಕ್ಕೆ ಬೆಳೀಲಿ ದೇವರೇ ಅಂತ ಕೇಳ್ಕೊಂಡಿದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ, ಇದೇ ಮೈಕ್ರೋಗ್ರೀನ್ಸು. ನಾನು ಹೊಸ್ದಾಗಿ ಶುರು ಮಾಡಿರುವಂಥ ಬಿಸ್ನೆಸ್ ಶ್ವೇತಾ ಮೈಕ್ರೋಗ್ರೀನ್ಸ್ ಅಂತ. ಮೈಕ್ರೋಗ್ರೀನ್ಸ್ ಅಂತ ಅಂದರೆ ಒಂದು ನಿಮಿಷ, ನಾವೇನು ಮೊಳಕೆ ಕಾಳನ್ನ ತಿಂತೀವಲ್ಲ, ಸೊ ನಾವು ಆದರೆ ಬರೀ ಕಾಳುಗಳನ್ನ ಮಾತ್ರ ತಿಂತೀವಿ, ಬಟ್ ಸೀಡ್ಸ್ಗಳನ್ನ ತಿನ್ನೋದಕ್ಕಾಗಲ್ಲ. ಬೀಟ್ರೋಟು ಆ್ಯಂಡ್ ರ್ಯಾಡಿಶು, ಸನ್ಫ್ಲವರ್ಸು, ಸೊ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ ನಾವು. ಬ್ರೋಕೊಲಿ ಅದನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಸೊ ಅದನ್ನೆಲ್ಲನೂ ಈ ಥರ 2 ಎಲೆಗಳು ಬರೋವರೆಗೂ ನಾವು 7 ಡೇಸು ಸೊ ಗ್ರೋ ಮಾಡಿ, ಸೊ ಅದನ್ನು ಕಟ್ ಮಾಡಿ ಸೇಲ್ ಮಾಡುವಂಥದ್ದು. ಆ್ಯಂಡ್ ಇದನ್ನು ಯಾರ್ಯಾರು ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೇನು ಏಜ್ ಲಿಮಿಟು ಇರಲ್ಲ, ಆ್ಯಂಡ್ ಇಂಥವ್ರೆ ಯೂಸ್ ಮಾಡಬೇಕು ಅನ್ನೋದು ಇರಲ್ಲ. ಸೊ ಮೇನಾಗಿ ಇದನ್ನು ಯೂಸ್ ಮಾಡೋವಂಥ ಹೆಲ್ತ್ ಪರ್ಪಸ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಡಯಾಬಿಟಿಕ್ ಪೇಷೆಂಟ್ಸು, ಮತ್ತು ಇವಾಗ ಯೋಗ ಜಿಮ್ಮು ಹೋಗುವಂಥವ್ರು, ಮತ್ತು ಡಯೆಟ್ ಮಾಡ್ತಾ ಇರ್ತಾರೆ. ಸೊ ಆ ಥರದವ್ರು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮಕ್ಳುಗಳು ಏನಾದ್ರೂ ತರಕಾರಿ ತಿಂತಾ ಇಲ್ಲ, ಮತ್ತು ಕಾಳುಗಳನ್ನ ತಿನ್ನಲ್ಲ, ಅಷ್ಟು ಹೆಲ್ದಿ ಫುಡ್ ತಿಂತಾಯಿಲ್ಲ ಅಂತಂದರೆ, ಸೊ ಇದನ್ನು ನೀವೇನು ಮನೆಯಲ್ಲಿ ಫುಡ್ ಮಾಡ್ತೀರಲ್ಲ, ಸೊ ಅದಕ್ಕೆ ಡೆಕೋರೇಟ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ನೀವೇನು ಕೊತ್ತಂಬರಿ ಸೊಪ್ಪನ್ನು ನೀವು ಮೇಲ್ಗಡೆ ಅಡುಗೆ ಆದಮೇಲೆ ಹಾಕ್ತಿರಲ್ಲ, ಸೊ ಅದನ್ನು ಅದೇ ಥರ ಯೂಸ್ ಮಾಡ್ಬೋದು ಇದನ್ನು. ಸೊ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ ಇದರಿಂದ. ನಮ್ಮಲ್ಲಿ ನಾವು ಸೇಲ್ ಮಾಡ್ತಾ ಇರೋವಂಥದ್ದು ಬಂದು ಬ್ರೋಕಲಿ ಇರುತ್ತೆ, ರೆಡ್ ರ್ಯಾಡಿಶ್ ಇರುತ್ತೆ, ಮತ್ತು ಬೀಟ್ರೋಟ್ ಇರುತ್ತೆ, ಸನ್ಫ್ಲವರ್ ಇರುತ್ತೆ, ವೈಟ್ ರ್ಯಾಡಿಶ್ ಇರುತ್ತೆ, ಮತ್ತು ಮೆಂತ್ಯ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಹೆಸರು ಕಾಳು ಸೇಲ್ ಆಗ್ತಾ ಇದೆ, ಸೊ ಗ್ರೀನ್ ಗ್ರಾಮು, ಸೊ ಅದು ಕೂಡ ಇರುತ್ತೆ. ಇದಿಷ್ಟು ಇರುತ್ತೆ ಸದ್ಯಕ್ಕೆ ಸೇಲ್ ಆಗ್ತಾ ಇರೋದು ಇದಿಷ್ಟು. ಸೊ ಅದನ್ನ ಇದಿಷ್ಟನ್ನು ನಾವು ಗ್ರೋ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಬೇರೆದು ಬೇಕು ಅಂತ ಏನಾದರೂ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಇನ್ಸ್ಟಾ ID-ಗೋ, ಇಲ್ಲ ಅಂತ ಅಂದರೆ ಆ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಆದರೂ ಓಕೆ, ವಾಟ್ಸಪ್ ಮೆಸೇಜ್ ಆದರೂ ಓಕೆ. ಸೊ ಮೆಸೇಜ್ ಮಾಡಿದ್ರೆ, ಮೆಸೇಜ್ ಆರ್ ಕಾಲ್ ಯಾವುದಾದ್ರೂ ಆಗುತ್ತೆ. ಸೊ ಮೆಸೇಜ್ ಮಾಡಿ ತಿಳಿಸಿದ್ರೆ, ಸೊ ಅದನ್ನು ನಾವು ಎಷ್ಟು ದಿನದಲ್ಲಿ ನಿಮಗೆ ಗ್ರೋ ಮಾಡಿಕೊಡ್ಬೋದು ಅನ್ನೋದನ್ನು ನಾವು ನಿಮ್ಗೆ ತಿಳಿಸಿ, ಅದನ್ನು ಸಿಗುತ್ತಾ ಸಿಗಲ್ವಾ ಅಂತಲೂ ಕೂಡ ತಿಳಿಸ್ಕೊಡ್ತೀವಿ. ಎಷ್ಟು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಇರೋವಂಥ ಹೆಣ್ಮಕ್ಳಿಗೆ, ಹೌಸ್ ವೈಫ್ಗೆ. ಯಾಕೆ ಅಂತ ಅಂದರೆ, ಸೊ ಎಲ್ಲರೂ ಬರೀ ಸೀರೆ ಮತ್ತು ಒಡವೆಗಳು ಅದು ಇದನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ನಾವು ಸೇಲ್ ಮಾಡೋದ್ರ ಜೊತೆಗೆ ನಮ್ಮ ಹೆಲ್ತನ್ನು ಕೂಡ ನಾವು ಕಾಪಾಡ್ಕೋಬೋದು. ಇನ್ ಕೇಸ್ ಸೇಲ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಯೂಸ್ ಮಾಡ್ಕೊಬೋದಾ, ನಾವು ತಿನ್ಬೋದಾ, ಲಾಸ್ ಆಗಲ್ವಾ, ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಬರುತ್ತಾ. ಸೊ ಅದರಿಂದ ನನಗೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು, ನನಗಂತೂ ನನ್ನ ಹಸ್ಬೆಂಡ್ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡು, ಬಟ್ ಅವ್ರು ಹೇಳೋದು ಮಾಡು, ಪ್ರಾಫಿಟ್ ಬರೋ ಥರ ಮಾಡು, ಇಲ್ಲ ಅಂತಂದರೆ ಕೈ ಹಾಕಲೇಬೇಡ ನೀನು, ಸುಮ್ಮಿದ್ಬಿಡು ಅಂತಲೇ ಹೇಳ್ತಾರೆ. ಸೊ ಅದರಿಂದ ಫಸ್ಟು ಪ್ರಾಫಿಟ್ ನನಗೆ 50 ರೂಪೀಸ್ ಅಷ್ಟೇ ಬಂದಿರೋದು. ಫಸ್ಟು ಪ್ರಾಫಿಟ್ 50 ರೂಪೀಸ್ ಅಂದರೆ ನನ್ನ ಫ್ರೆಂಡೇ ತೊಗೊಂಡ್ಳು. ಯಾಕೆಂದರೆ ಜಾಸ್ತಿ ಇತ್ತು ಅಂತೇಳಿ ನಾನೇ ಅವಳು ಕಾಲ್ ಮಾಡಿ, ಯಾಕೆಂದರೆ ಅವಳು ಜಿಮ್ಗೆ ಹೋಗ್ತಾ ಇರೋದ್ರಿಂದ, ಸೊ ನಾನು ತಗೋ ಅಂತ ಹೇಳಿದೆ ಅವಳಿಗೆ. ಸರಿ ಆಯಿತು ಕೊಡು, ನಾನು ಆ್ಯಕ್ಚುಲಿ ಫ್ರೀಯಾಗಿ ತಗೊಂಡೆ. ಅವಳು ನೀನು ಸೇಲ್ ಮಾಡ್ತಾ ಇದೆಯಾ, ಸೊ ಫಸ್ಟು ನನ್ನದೇ ಇರಲಿ ಅಂತೇಳಿ 50 ರೂಪೀಸ್ ಮಾತ್ರ ಕೊಟ್ಟಿದ್ಲು ಅವಳು. ಆ್ಯಕ್ಚುಲಿ ನಾನು 10 ರೂಪಾಯಿ ಕೊಡು ಅಂತ ಹೇಳಿದ್ದೆ. ಇಲ್ಲ ಪರವಾಗಿಲ್ಲ ತಗೋ ಅಂತೇಳಿ 50 ಕೊಟ್ಟು ತೊಗೊಂಡೋಗಿದ್ಲು ಅವಳು. ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಯಾರೇ ತೊಗೊಂಡ್ರು ಸೊ ನಾರ್ಮಲ್ ಪ್ರೈಸ್ಗೆ ಹಾಕ್ಕೊಡ್ತಾಯಿದ್ದೀನಿ. ಸೊ ಇದರಲ್ಲಿ ಡಿಸ್ಕೌಂಟ್ಸ್ ಆಗಲಿ, ಆಫರ್ಸ್ ಆಗಲಿ ಏನೂ ಇರಲ್ಲ. ಯಾಕೆಂದರೆ ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ತಾಯಿಲ್ಲ. ನೀವು ಆರ್ಡರ್ ಮಾಡಿದ ದಿನವೇ, ಆ ಕ್ಷಣವೇ, ಸೊ ನೀವು ಆರ್ಡರ್ ಮಾಡಿದ ಮೇಲೇ ಕೂಡ ನಾವು ಕಟ್ ಮಾಡೋದು. ಸೊ ನೋಡಿ, ಇನ್ನು ಇಷ್ಟು ಇದೆ, ಇದನ್ನೆಲ್ಲ ಇಷ್ಟು ಬಂದಿದ್ರೂ ಏನಕ್ಕೆ ಬಿಟ್ಟಿದ್ದೀವಿ ನಾವು ಇದನ್ನು ಕಟ್ ಮಾಡಿಲ್ಲ ಅಂತಂದರೆ, ಸೊ ಆರ್ಡರ್ ಬಂದ ಮೇಲೆ ನೀವೇನು ಆರ್ಡರ್ ಮೆಸೇಜ್ ಮಾಡ್ತೀರಾ ನಮಗೆ, ಸೊ ಇಷ್ಟು ಗ್ರಾಮ್ ಬೇಕು ನಮಗೆ ಅಂತ, ಸೊ ಆಗಿದ್ದಾಗ ಸೊ ಆ ಆರ್ಡರ್ ಬಂದಮೇಲೆ ನಾವು ಕಟ್ ಮಾಡಿ ನಿಮಗೆ ಇದು ಮಾಡುವಂಥದ್ದು, ಡೆಲಿವರಿ ಮಾಡುವಂಥದ್ದು. ಸೊ ಇನ್ ಕೇಸು ಆ್ಯಕ್ಚುಲಿ ನಾವಿರೋದು ಜನತಾ ಬಜಾರ್ ಇಟ್ಮಡುನಲ್ಲಿ. ಸೊ ಇಲ್ಲಿ ಸರೌಂಡಿಂಗ್ಸು 2 ಕಿಲೋಮೀಟರ್ಸ್ ಅಷ್ಟೇ ಫ್ರೀ ಡೆಲಿವರಿ ಇದೆ. ಸೊ ಇನ್ನು ಯಾರಾದ್ರೂ ಬೇರೆ ದೂರದಿಂದ ಇರೋರು ಏನಾದರೂ ಇದ್ದರೆ, ಸೊ ಪರ್ ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಅಂತ ಹೇಳಿ ಸೊ ಡೆಲಿವರಿ ಚಾರ್ಜಸ್ನ ಕೂಡ ಹಾಕ್ತೀವಿ. ಇಲ್ಲ ನಮಗೆ ಹೋಮ್ ಡೆಲಿವರಿ ಏನು ಬೇಡ, ನಾವೇ ಬಂದು ಕಲೆಕ್ಟ್ ಮಾಡ್ಕೊತೀವಿ ಅಂತಂದ್ರೂ ಕೂಡ ಬಂದು ಕಲೆಕ್ಟ್ ಮಾಡ್ಕೊಬೋದು. ಸೊ ಬಯೋದಲ್ಲಿ ಎಲ್ಲ ಇರುತ್ತೆ, ಸೊ ಡೀಟೇಲಾಗಿ ನೀವು ಅಲ್ಲಿ ನೋಡ್ಕೊಬೋದು. ನನಗೆ ಅಷ್ಟು ಬೇರೆಯವ್ರ ಥರ ಬಣ್ಣ ಹಚ್ಚಿ ಹಾಗೆ ಹೀಗೆ ಮಾತಾಡೋದಕ್ಕಂತೂ ಬರಲ್ಲ, ಹೆಂಗಿದ್ಯೋ ಹಾಗೆ ನೇರ. ಸೊ ಅದರಿಂದ ಕ್ವಾಲಿಟಿಲಂತೂ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ನಮ್ಮದು.
ಸೊ ಅದರಿಂದ ನಂಬರ್ 1 ಕ್ವಾಲಿಟಿ ಮೈಕ್ರೋಗ್ರೀನ್ಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು, ಬ್ಯಾಂಗ್ಳೂರಲ್ಲಿ ಇನ್ನೂ ಅಷ್ಟು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ. ಸೊ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಹಾಗೆ ನೀವು ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ, ಡಯೆಟ್ ಮಾಡ್ತಾರೋರಿದ್ದರೆ, ಅವರೇ ತೊಗೋಬೇಕು ಅಂತಿದ್ದಿಲ್ಲ. ಸೊ ನಾರ್ಮಲಾಗಿ ನಾವು ಏನು ಫುಡ್ ಜೊತೆ ತೊಗೊತೀವೋ ಸೊ ಅದ್ರ ಜೊತೆ ನಾವು ತೊಗೋಬೋದು. ಇನ್ನು ನೋಡಿ, ಆಗಲ್ಲ ಅಂತಂದರೆ ಸೊ ಹೀಗೆ ಔಷಧಿನೇ ತಿನ್ಬೋದು. ಸೊ ಇವಾಗ ನಾನು ಏನು ಇದನ್ನು ತಿಂತಾ ಇದ್ದೀನಲ್ಲ, ಸೊ ಇದರಲ್ಲಿ ಇದು ರ್ಯಾಡಿಶ್ ಅಂತಂದರೆ, ಸೊ ಇದರಲ್ಲಿ ಒಂದು ರ್ಯಾಡಿಶಲ್ಲಿ ಎಷ್ಟು ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇರುತ್ತೋ, ಅದರಲ್ಲಿ ಏನೇನು ಖನಿಜಾಂಶಗಳಿರುತ್ತೋ ಸೊ ಅದೆಲ್ಲ ಪ್ರತಿಯೊಂದು ಕೂಡ ಪೌಷ್ಟಿಕಾಂಶನೂ ಕೂಡ ಈ ಒಂದು ಮೈಕ್ರೋಗ್ರೀನಲ್ಲಿರುತ್ತೆ. ಸೊ ನೀವು ಒಂದು ಮೈಕ್ರೋಗ್ರೀನ್ನ ತಿನ್ನುವಂಥದ್ದು, ಒಂದು ರ್ಯಾಡಿಶ್, ಒಂದು ಮೂಲಂಗಿನ ತಿನ್ನುವಂಥ, ಒಂದು ತರಕಾರಿನ ತಿನ್ನುವಂಥಂಗೆ ಬರುತ್ತೆ. ಸೊ ಅದರಿಂದ ಇದನ್ನು ಜಾಸ್ತಿ ಡಯೆಟ್ ಮಾಡುವಂಥದ್ದು, ಯೂಸ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು, ಯಾರೇ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಂಥವರೇ ಯೂಸ್ ಮಾಡಬೇಕು ಅಂತ ಅನ್ನೋದೇನಿಲ್ಲ. ಸೊ ಒಂದು ಸಲ ಟೇಸ್ಟ್ ಮಾಡಿ, ಆರ್ಡರ್ ಮಾಡಿ ನೋಡಿ, ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ, ಆಯಿತಾ. ಆ್ಯಂಡ್ ನಾನಿವಾಗ ಇಲ್ಲಿ ಸೊ 7 ಟೈಪ್ಸ್ ಆಫ್ ಮೈಕ್ರೋಗ್ರೀನ್ಸ್ನ ನಾನು ಗ್ರೋ ಮಾಡ್ತಾಯಿದ್ದೀನಿ ಆ್ಯಂಡ್ ಸೇಲ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಈ ಮಂಡೆಯಿಂದ ಸೊ ನೆಕ್ಸ್ಟು ಸಂಡೇವರೆಗೂ 7 ಡೇಸು ಸೊ ನಾನು ಏನು ಮೈಕ್ರೋಗ್ರೀನ್ ಯಾವುದನ್ನು ನಾನು ಗ್ರೋ ಮಾಡ್ತಾಯಿದ್ದೀನೋ ಅದ್ರ ಬೆನಿಫಿಟ್ಸ್ ಏನು, ಆ್ಯಂಡ್ ಅದರಿಂದ ನಾವು ಯಾವ ಥರ ಫುಡ್ ಮಾಡ್ಕೋಬೋದು, ಅದನ್ನು ಯೂಸಸ್ನ ನಾನು ಪ್ರತಿದಿನವೂ ಒಂದೊಂದು ವೀಡಿಯೋಸ್ನ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರು 9740054608. ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನೋಡಿ, ನಾನು 2 ಥರ ಬೋರ್ಡನ್ನು ನಾನು ರೆಡಿ ಮಾಡಿಸಿದ್ದೀನಿ. ಒಂದು ಬಂದು ನೇಮು, ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು. ಸೊ ಇನ್ನೊಂದು ಬರೀ ಮೊಬೈಲ್ ನಂಬರು ಮತ್ತು ಯಾವುದು ನೇಮ್ ಅಷ್ಟೇ. ಯಾಕೆ ಅಡ್ರೆಸ್ಸನ್ನು ಯಾಕೆ ಪ್ರಿಂಟ್ ಮಾಡಿಸಿದ್ದೀನಿ ಅಂತಂದರೆ, ಇದನ್ನು ಒಂದು ಸ್ವಲ್ಪ ದೂರ ಇರೋವಂಥ ಜಾಗದಲ್ಲಿ ಟ್ಯಾಗ್ ಮಾಡೋವಂಥದ್ದು. ಸೊ ಇದೆಲ್ಲ ಇಲ್ಲೇ ನಮ್ಮ ಏರಿಯಾದನ್ನೆಲ್ಲ ಟ್ಯಾಗ್ ಮಾಡುವಂಥದ್ದು ಇದೆಲ್ಲ. ನಾನು ಆ್ಯಕ್ಚುಲಿ ಲ್ಯಾಮಿನೇಷನ್ ಮಾಡಿಸಿ, ಪ್ರಿಂಟ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಸೊ ದೊಡ್ಡ ಬೋರ್ಡ್ ಎಲ್ಲ ಮಾಡಿಸೋದಕ್ಕಾಗಲ್ಲ ಸದ್ಯಕ್ಕೆ, ಸ್ಟಾರ್ಟಪ್ಪು. ಸೊ ನಮ್ಗೆ ಯಾವ ಥರ ಪ್ರಾಫಿಟ್ ಬರುತ್ತೆ ಅದನ್ನು ನೋಡಿಕೊಂಡು ಸೊ ಮತ್ತೆ ಬಿಸ್ನೆಸ್ ಏನಾದ್ರು ಎಕ್ಸ್ಟೆಂಡ್ ಮಾಡೋ ಥರ ಇದ್ದಾಗ ಸೊ ಇನ್ನೂ ದೊಡ್ಡದಾಗಿ ಪಾಂಪ್ಲೆಟು ಆ ಥರ ಎಲ್ಲ ಮಾಡೋಣ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೆ ಪಾಂಪ್ಲೆಟ್ ಮಾಡಿ ಆ ಥರ ಮಾಡೋಣ ಅಂತ. ಬಟ್ ಆ್ಯಕ್ಚುಲಿ ಅಷ್ಟು ಇನ್ನೂ ಬಿಸ್ನೆಸ್ ಆಗ್ತಾಯಿಲ್ಲ ಅಲ್ವಾ, ಅದರಿಂದ ಬೇಡ, ಫಸ್ಟ್ ಟೈಮೇ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ. ಸೊ ನಮ್ಗೆ ಯಾವ ಥರ ಬಿಸ್ನೆಸ್ ಆಗುತ್ತೆ, ಸಣ್ಣದಾಗಿಯೇ ಶುರು ಮಾಡೋಣ. ಸೊ ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಬೆಳೆಯೋಣ ಅಂತ ಶುರು ಮಾಡಿದ್ದೀವಿ. ಸೊ ಆದಷ್ಟು ನಿಮ್ಮೆಲ್ಲರ ಸಪೋರ್ಟು ಬೇಕು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರಾದರೂ ಗೊತ್ತಿರೋರು ಇರೋದು ಕೂಡ ಅವ್ರಿಗೆ ರೆಫರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ 7 ಡೇಸು ನಾನು ಡೈಲಿ ಒಂದೊಂದು ಮೈಕ್ರೋಗ್ರೀನ್ಸ್ ಜೊತೆ ಅದ್ರ ಯೂಸಸ್ ಏನು, ಸೊ ಅದನ್ನು ಏನಕ್ಕೆ ತಿನ್ನಬೇಕು ನಾವು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಾನು ಏನಾದರೂ ತಪ್ಪಾಗಿದ್ದರೆ ಇಲ್ಲ ಇನ್ನೂ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.